ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ದೇವರ ಸನ್ನಿಧಾನಿಗೆ ನಾವು ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂದೇಶವನ್ನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸ್ಕೊಳ್ತೇವೆ. ಈ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಇನ್ನೂ ಅಭಿಷೇಕ ಮಾಡಿಕೊಂಡು ಈ ನಿನ್ನ ವಾಕ್ಯವನ್ನು ನಿನ್ನ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ, ನಮ್ಮ ಮಕ್ಕಳ ಆತ್ಮಿಕದು ಬಿಡುಗಡೆ ಆಗುವ ರೀತಿಯಲ್ಲಿ ಮಾತನಾಡುವುದಕ್ಕೋಸ್ಕರವಾಗಿ ನಿನ್ನ ಪವಿತ್ರ ಆತ್ಮ ಜ್ಞಾನದಿಂದ ವಿವೇಕದಿಂದ ನೀವು ನನ್ನನ್ನು ಅಭಿಷೇಕಿಸಿಕೊಂಡು ನನ್ನನ್ನು ಉಪಯೋಗ ಮಾಡಿದೇವರೇ. ಈ ವಾಕ್ಯ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಈ ವಾಕ್ಯವು ಜೀವವನ್ನು, ಬಿಡುಗಡೆಯನ್ನು, ಸಂದೇಶವನ್ನು ಕೊಡಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ. ಚಿಂತೆಯಿಂದ ಬಿಡುಗಡೆಯನ್ನು ಹೊಂದಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡುವ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯಗಳು. ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 6 to 9. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕರ್ತನ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕಡೆ ಮಾತೆಂದರೆ ಸಹೋದರರೇ, ಯಾವುದೂ ಸತ್ಯವೂ, ಮಾನ್ಯವೂ, ನ್ಯಾಯವೂ, ಶುದ್ಧವೂ, ಪ್ರೀತಿಕರವೂ, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕ ದೇವರು ನಿಮ್ಮೊಂದಿಗಿರುವನು. ಪ್ರಿಯ ದೇವ ಮಗುವೆ, ಈಗ ನಾವು ಧ್ಯಾನ ಮಾಡ್ತೇವೆ. ಈ ಚಿಂತೆ ಎಂಬ ಈ ಸೈತಾನನು ಆತನ ಬಾಣವನ್ನು ನಿಮ್ಮ ಮೇಲೆ ಪ್ರಯೋಗಿಸುವಾಗ ನೀವು ಇದನ್ನು ಜಯಿಸುವರಾಗಬೇಕು. ಈ ಚಿಂತೆ ಎಂಬುದು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಸೈತಾನನು ಉಪಯೋಗ ಮಾಡುವ ಆತನ ಆಯುಧದಲ್ಲಿ ಒಂದು ಆಯುಧವಾಗಿದೆ. ಆದರೆ ದೇವರ ಆತ್ಮನು, ದೇವರು ತನ್ನ ದೇವರ ಮಕ್ಕಳಿಗೆ ಆತನು ಈ ರೀತಿ ಹೇಳ್ತಾನೆ, ನಿಮಗೆ ಚಿಂತೆಗಳು ಬರುವಾಗ ಯಾವ ವಿಷಯದಲ್ಲೂ ಚಿಂತೆ ಮಾಡಬಾರ್ದು. ನಿಮ್ಮ ಚಿಂತೆಗಳನ್ನು ಪ್ರಾರ್ಥನೆಯೊಡನೆ ದೇವರ ಹತ್ತಿರಿಗೆ ಒಪ್ಪಿಸಿಕೊಡಬೇಕು. ಅಷ್ಟೇ ಅಲ್ಲದೆ ದೇವರಿಗೆ ಕರ್ತನ ಸ್ತುತಿಯನ್ನು ಸಲ್ಲಿಸಬೇಕು. ಹೀಗೆ ಮಾಡುವುದಾದರೆ ದೇವರ ಸಮಾಧಾನವು, ದೇವರ ಶಾಂತಿಯು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಹೃದಯವನ್ನು ಉತ್ತರವು ಬರೋ ತನಕ, ಚಿಂತೆಯಿಂದ ಬಿಡುಗಡೆ ಬರೋ ತನಕ ನಿಮ್ಮನ್ನು ಕಾಪಾಡುವುದನ್ನು ಹೇಳ್ತಾನೆ. ಅಷ್ಟೇ ಅಲ್ಲದೆ 8ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಈ ರೀತಿ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ತಡವಾದ ಸಮಯದಲ್ಲಿ ಚಿಂತೆ ಎಂಬ ಈ ಆಯುಧವನ್ನು ಸೈತಾನನು 24 ಗಂಟೆಯು ನಿಮ್ಮ ಮನಸ್ಸಿನ ಮೇಲೆ ಆತನು ದಾಳಿ ಮಾಡುವಾಗ, ನಿಮ್ಮ ಮನಸ್ಸನ್ನು ಆತನು ಆಕ್ರಮಣೆ ಮಾಡುವಾಗ ಹೇಗೆ ನೀವು ಆ ಸೈತಾನನ ಆ ಚಿಂತೆ ಎಂಬ ಆಯುಧವನ್ನು ಸೋಲಿಸಬೇಕು ಹೇಗೆ ಎಂಬುದಾಗಿ ಈ 8ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಕಡೆ ಮಾತೆಂದರೆ ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ಇವತ್ತು ನಾವು ನೋಡ್ತೇವೆ ನ್ಯಾಯವು ಎಂದರೆ ಏನು ಎಂಬುದನ್ನು ನೋಡ್ತೇವೆ. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಕೊರ್ನೇಲಿಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯಹೂದ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ. ನಿನ್ನನ್ನು ತನ್ನ ಮನೆಗೆ ಕಳುಹಿಸಿಕೊಂಡು ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವದೂತನ ಮುಖಾಂತರವಾಗಿ ಅಪ್ಪಣೆ ಹೊಂದಿದ್ದನು ಎಂದು ಹೇಳಿದರು. ನಾವು ನೋಡ್ತೇವೆ, ಈ ಕೊರ್ನೇಲಿಯನ ಒಬ್ಬ ದೇವರ ಮಗು, ಒಬ್ಬ ಆತನು ದೇವರ ದೃಷ್ಟಿಯಲ್ಲಿ ನೀತಿವಂತನು, ದೇವರಿಗೆ ಭಯಪಡುವವನು ಎಂಬುದಾಗಿ ಇಲ್ಲಿ ಅವನ ಬಗ್ಗೆ ಸಾಕ್ಷಿಯನ್ನು ನೋಡ್ತೇವೆ. ದೇವರ ಮಗುವೆ, ನೀನು ಚಿಂತೆ ಮೇಲೆ ಜೀವನ ಹೊಂದಬೇಕಾದರೆ, ನೀನು ಈ ಲೋಕದಲ್ಲಿ ಜೀವಿಸುವಾಗ ನೀನು ದೇವರ ದೃಷ್ಟಿಗೆ ನೀತಿವಂತನು, ಮನಸ್ಸು ದೃಷ್ಟಿಗೂ ನೀತಿವಂತನು,
ಅಷ್ಟೇ ಅಲ್ಲದೆ ದೇವರ ಮೇಲೆ ಭಯಭಕ್ತಿ ಇಡುವನು ಆಗಬೇಕು. ಹಾಗೆ ಮಾಡುವಾಗ ನಾವು ನೋಡ್ತೇವೆ, ಈ ಕೊರೋನನಿಗೆ ಸಿಗಬೇಕಾದ ನಿಜವಾದ ಯೇಸು ಕ್ರಿಸ್ತ ಸುವಾರ್ತೆಯನ್ನು ಆತನು ಕೇಳುವುದಕ್ಕೆ ಆತನು ತನ್ನ ಮನೆಯಲ್ಲಿ ದೇವರ ಸೇವಕನಾದ ಅಪೊಸ್ತಲ ಪೇತ್ರನು ಅವನ ಮನೆಗೆ ಕರೆಯುತ್ತಾನೆ. ಮತ್ತು ಆ ಪೇತ್ರನ್ನು ಕೊಡುವ ಆ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಂಡು ಅವನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೊಂಡಿದ್ದಕ್ಕೂ ಆತನ ಹೆಜ್ಜೆ ನಡೆಯುವುದಕ್ಕೂ ಆತನು ಸಕ್ತನಾಗುತ್ತಾನೆ. ಮತ್ತು ಅವನು ಯಾವ ಚಿಂತೆ ಇಲ್ಲದೆ ನಿಶ್ಚಿಂತನಾಗಿ ಜೀವನ ಮಾಡಲಿಕ್ಕೆ ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತಾನೆ. ದೇವರ ಮಗುವೇ, ನಿನ್ನ ಜೀವಿತದಲ್ಲಿ ಇರುವ ಪ್ರತಿಯೊಂದು ಚಿಂತೆಯಿಂದ, ಪ್ರತಿಯೊಂದು ರೋಗದಿಂದ, ಪ್ರತಿಯೊಂದು ಸಮಸ್ಯೆಯಿಂದ, ಪ್ರತಿಯೊಂದು ಸಾಲದ ಬಂಧನದಿಂದ ನೀನು ನಿಶ್ಚಿಂತನಾಗಿ ಭಯ ಇಲ್ಲದೆ ಜೀವನ ಮಾಡಬೇಕಾದ್ರೆ ನೀನು ದೇವರ ದೃಷ್ಟಿಗೂ ಮನಸ್ಸು ದೃಷ್ಟಿಗೂ ನೀತಿವಂತನಾಗಿ ಜೀವನ ಮಾಡಬೇಕು. ಅಷ್ಟೇ ಅಲ್ಲದೆ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಬೇಕು. ಅಷ್ಟೇ ಅಲ್ಲದೆ ದೇವರ ಸೇವಕರನ್ನು ನಿನಗೆ ಕೊಡುವಂಥ ಆ ಸತ್ಯವೇದದ ಆ ನಿಜವಾದ ಆ ಸುವಾರ್ತೆಯ ವಾಕ್ಯವನ್ನು ನೀನು ಅಂಗೀಕರಿಸುವನಾಗಬೇಕು. ಆ ಸುವಾರ್ತೆಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನೇ ನಿನ್ನ ಕರ್ತನು, ನಿನ್ನ ಒಡೆಯನೆಂಬುದಾಗಿ ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ಶಿಷ್ಯನಾಗುವಾಗ ನೀನು ಯಾವ ಚಿಂತೆಯಿಲ್ಲದೆ ಎಲ್ಲ ಸಂದರ್ಭದಲ್ಲಿ ನಿಶ್ಚಿಂತನಾಗಿ ಯೇಸು ಕ್ರಿಸ್ತನ ಸಮಾಧಾನದಿಂದ, ಸಂತೋಷದಿಂದ, ನಿರೀಕ್ಷೆಯಿಂದ, ನಂಬಿಕೆಯಿಂದ ನೀನು ಜೀವಿಸಲಿಕ್ಕೆ ನೀನು ಸಕ್ತನಾಗ್ತಿ. ಈ ರೀತಿ ನೀನು ಜೀವಿಸುವಾಗ ಚಿಂತೆ ಎಂಬ ಆಯುಧವು ಸುಲಿಸಲ್ಪಡ್ತದೆ ಮತ್ತು ನೀನು ಜಯವೀರನಾಗ್ತಿ. ಮತ್ತು ಯಾವಾಗಲೂ ಎಲ್ಲ ಸಂದರ್ಭದಲ್ಲಿಯೂ ನೀನು ಅನುಭವಿಸ್ತೀವಿ, ಶಾಂತಿದಾಯಕ ದೇವರು ನಿನ್ನೊಂದಿಗೆ ಇದ್ದಾನೆ, ಶಾಂತಿದಾಯಕ ದೇವರ ಪ್ರಸನ್ನತೆಯು ನಿನ್ನಲ್ಲಿ ಇರುತ್ತದೆ. ಅದಕ್ಕೆ ಇನ್ನೊಂದು ನಾವು ವಾಕ್ಯ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನಾವು ನೋಡುವ. ಅವರವರಿಗೆ ಸಲ್ಲಿಸತಕ್ಕದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಪುನಃ ಅಲ್ಲಿ ಅಪೊಸ್ತಲನು ಹೇಳ್ತಾನೆ, ನ್ಯಾಯವಾಗಿ ಎಂದರೆ, ನ್ಯಾಯವು ಎಂದರೆ ಇದರ ಅರ್ಥ ಇದಾಗಿದೆ, ಯಾರಿಗೆ ಏನು ಸಲ್ಲಬೇಕಾ ಅವರಿಗೆ ನೀವು ಸಲ್ಲಿಸುವರಾಗಬೇಕು. ಎಂದರೆ ಇದರ್ಥ ಕಂದಾಯ ಪ್ರೇರೆ, ನೀವು ಸರ್ಕಾರಕ್ಕೆ ಏನು ಕಂದಾಯ ಕೊಡಬೇಕು, ಆ ಕಂದಾಯವನ್ನು ಸಮಯಕ್ಕೆ ಸರಿಯಾಗಿ ನೀವು ಕೊಡುವರಾಗಬೇಕು. ಒಂದು ವೇಳೆ ಸರ್ಕಾರಕ್ಕೆ ಕೊಡುವುದನ್ನು ನೀವು ಕೊಡದಿದ್ದರೆ ಅದರ ನಿಮಿತ್ತವಾಗಿ ನಿಮಗೆ ಯಾವಾಗಲೂ ಚಿಂತೆ ಬರ್ತದೆ, ಯಾವಾಗಲೂ ನಿಮಗೆ ಹೆದರಿಕೆ ಬರ್ತದೆ, ಆ ಅಧಿಕಾರಿಗಳು ಆ ಭಯವು ನಿಮಗೆ ಬರ್ತದೆ. ಅದಕ್ಕೋಸ್ಕರ ದೇವರ ಮಗುವೆ, ನೀನು ನಿಶ್ಚಿಂತನಾಗಿ ಜೀವನ ಮಾಡಬೇಕಾದ್ರೆ ಯಾರಿಗೆ ಕಂದಾಯವನ್ನು ಕೊಡಬೇಕು ಅವರಿಗೆ ಸಮಯಕ್ಕೆ ಸರಿಯಾಗಿ ನೀನು ಕಂದಾಯವನ್ನು ಕೊಡುವನಾಗಬೇಕು. ಎಂದಿಗೂ ದೇವರ ಆ ಸರ್ಕಾರಕ್ಕೆ ಕೊಡುವಂಥ ಕಂದಾಯದಲ್ಲಿ ನೀನು ಚೀಟಿಂಗ್ ಮಾಡುವನಾಗಬಾರ್ದು, ಮೋಸ ಮಾಡುವನಾಗಬಾರ್ದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ತಾನೇ ಆ ಸರ್ಕಾರದಲ್ಲಿ ಅಧಿಕಾರಿಗಳನ್ನು ನೇಮಿಸಿದ್ದಾನೆ, ಅವರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಜನರಿಂದ ಕಂದಾಯವನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ. ಆ ಕಂದಾಯವನ್ನು ನಾವು ಸರಿಯಾಗಿ ಕೊಡುವುದಾದರೆ ನಾವು ಯಾರ ಭಯವಿಲ್ಲದೆ ನಿಶ್ಚಿಂತನಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲನು ಇಲ್ಲಿ ಹೇಳುತ್ತಾನೆ. ಅನಂತರ ನೋಡುತ್ತೇವೆ, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸುವರಾಗಬೇಕು. ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಎಲ್ಲ ಸಮಯದಲ್ಲಿ ನೀನು ಮನುಷ್ಯರ ಮುಂದೆ ನಡೆಯುವಾಗ ನೀನು ನಿಶ್ಚಿಂತನಾಗಿ, ಯಾವ ಚಿಂತೆ ಇಲ್ಲದೆ, ಯಾವಾಗಲೂ ಸಮಾಧಾನದಿಂದ, ಸಂತೋಷದಿಂದ, ಯಾವ ರೋಗದ ಭಯವಿಲ್ಲದೆ ನೀನು ಜೀವಿಸಬೇಕಾದರೆ ನೀನು ಈ ನ್ಯಾಯ ಎಂಬ ಈ ಆಯುಧವನ್ನು ಉಪಯೋಗ ಮಾಡಿಕೊಂಡು ಈ ಚಿಂತೆ ಎಂಬ ಆಯುಧವನ್ನು ಸೋಲಿಸಬೇಕು. ಈ ನ್ಯಾಯ ಎಂಬ ಆಯುಧವನ್ನು ಉಪಯೋಗ ಮಾಡಿದ ಅರ್ಥವಾಗಿದೆ, ನೀನು ಮನುಷ್ಯನ ದೃಷ್ಟಿಯಲ್ಲಿ ನೀತಿವಂತನಾಗಿರಬೇಕು, ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನಾಗಬೇಕು. ಅಷ್ಟೇ ಅಲ್ಲದೆ ನೀನು ಭಯಭಕ್ತಿ ಉಳ್ಳವನಾಗಬೇಕು. ದೇವರ ಮೇಲೆ ನೀನು ಭಯಭಕ್ತಿ ಇಟ್ಟುಕೊಂಡು ದೇವರ ಆಜ್ಞೆಗೆ ನೀನು ವಿಧೇಯನಾಗಿದ್ದುಕೊಂಡು ಯಾರಿಗೆ ಏನು ಸಲ್ಲಲಿಕ್ಕುಂಟು ಅವರಿಗೆ ಅದನ್ನು ಕೊಡುವರಾಗಬೇಕು. ಆಗಬಹುದು ನೀನು ಸಾಲವನ್ನು ತೆಗೆದುಕೊಂಡಿದ್ದೀ, ಆ ಸಾಲಕ್ಕೆ ಸರಿಯಾಗಿ ಆ ಸಾಲವನ್ನು ನೀನು ಹಿಂದಕ್ಕೆ ಕೊಡುವವನಾಗಬೇಕು. ಅಷ್ಟೇ ಅಲ್ಲದೆ ಯಾರಿಗೆ ಕಂದಾಯ ಕೊಡಲಿಕ್ಕುಂಟು, ಯಾರಿಗೆ ಸುಂಕ ಕೊಡಲಿಕ್ಕೂ ಅವರಿಗೆ ನೀವು ಕೊಡುವರಾಗಬೇಕು, ಯಾರಿಗೆ ಮರ್ಯಾದೆ ಕೊಡಲಿಕ್ಕುಂಟು ಅವರಿಗೆ ನೀವು ಮರ್ಯಾದೆ ಕೊಡುವರ. ಹೀಗೆ ನೀನು ಮಾಡುವುದಾದರೆ ಶಾಂತಿದಾಯಕ ದೇವರು
ನಿನ್ನೊಂದಿಗೆ ಇದ್ದುಕೊಂಡು ಯಾವ ಚಿಂತೆಯೂ ನಿನ್ನ ಮೇಲೆ ಜಯವನ್ನು ಹೊಂದಿದಾಗೆ ಎಲ್ಲ ಸಮಯದಲ್ಲಿ ಆತನ ಸಮಾಧಾನವು, ಆತನ ಸಂತೋಷವು, ಆತನ ಪವಿತ್ರ ಅಭಿಷೇಕವು ನಿನ್ನಲ್ಲಿ ಇದ್ದುಕೊಂಡು ನೀನು ಎಲ್ಲ ಸಮಯದಲ್ಲಿಯೂ ನಿಶ್ಚಿಂತನಾಗಿ ಜೀವಿಸಲಿಕ್ಕೆ ನೀನು ಶಕ್ತನಾಗ್ತಿ ದೇವರ ಮಗುವೆ. ಈಗ 4ನೇ ಆಯುಧ ನಾವು ನೋಡುವ ಏನೆಂಬುದಾಗಿ, ಅದು ಫಿಲಿಪ್ಪಿ 4ನೇ ಆದಲ್ಲಿ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಶುದ್ಧವು ಎಂಬುದಾಗಿ. ಆ ಶುದ್ಧತೆ ಅಥವಾ ಶುದ್ಧ ಎಂದರೆ ಏನು ಎಂಬುದಾಗಿ ನಾವು ನೋಡುವ 2ನೇ ಕೊರಿಂಥ ದೇವರಿಗೆ ಬರೆದ ಪತ್ರಿಕೆ 6ನೇ ಆದ್ಯದಲ್ಲಿ 16ರಿಂದ 18ನೇ ವಾಕ್ಯ, ಆನಂತರ 7ನೇ ಆದ್ಯದಲ್ಲಿ 1ನೇ ವಾಕ್ಯವಾಗಿದೆ. 2 Corinthians chapter 6 verse 16 to 18 and 2 Corinthians chapter 7 verse 1. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಇಲ್ಲಿ ಅಪ್ಪೊಸ್ತಲ ಪೌಲ ಹೇಳ್ತಾನೆ, 4ನೇ ಆಯುಧ ಏನೆಂದರೆ ಚಿಂತೆಯ ಮೇಲೇನು ಜಯ ಹೊಂದಬೇಕು, ಚಿಂತೆಯನ್ನು ಸೋಲಿಸಬೇಕು, ನಿಶ್ಚಿಂತನಾಗಿ ಸಮಾಧಾನದಲ್ಲಿ ಸಂತೋಷದಲ್ಲಿ ಜೀವನ ಮಾಡಬೇಕು. ಹಾಗಾದರೆ ನೀವು ಪ್ರತಿ ದಿವಸವೂ ಪ್ರತಿ ಗಳಿಗೆಯೂ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಶರೀರ, ನಿಮ್ಮ ಆತ್ಮದಲ್ಲಿ ಪರಿಶುದ್ಧರಾಗಿ ಜೀವನ ಮಾಡೋದಕ್ಕೆ ನಿಮ್ಮ ಪ್ರಯತ್ನ ಮಾಡೋರಾಗಬೇಕು. ದೇವರ ಮಗುವೆ, ಲೋಕದ ರೀತಿ ನೋಡುವುದಾದರೆ ಯಾರಿಗೂ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ದೇವರ ಮಕ್ಕಳಿಗೆ ದೇವರ ಆತ್ಮನು, ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆಟ್ಟಿದ್ದೀರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಮತ್ತು ಅವರ ಒಳಗೆ ಅವರ ಆತ್ಮದಲ್ಲಿ ದೇವರ ಆತ್ಮ ಇದ್ದಾನೆ. ಆ ದೇವರ ಆತ್ಮನು ನಿಮಗೆ ಸಹಾಯವನ್ನು ಮಾಡ್ತಾನೆ, ದೇವರ ಆತ್ಮ ನಿಮಗೆ ಕೃಪೆಯನ್ನು ಕೊಡ್ತಾನೆ. ನೀವು ಪ್ರತಿ ದಿವಸವೂ ದೇವರ ಆಜ್ಞೆಗಳನ್ನು ಕೈಕೊಂಡು ನಡಲಿಕ್ಕೆ ನಿಮಗೆ ಶಕ್ತಿ ಕೊಡ್ತಾನೆ. ಆದರೆ ದೇವರ ಮಗುವೆ, ನೀನು ಎನಿಸ್ಕೊಳ್ಬೇಕು, ನೀನು ಪ್ರಯತ್ನ ಮಾಡುವುದಾದರೆ ನಿನಗೆ ಸಾಧ್ಯ ಉಂಟು. ನೀನು ಅದಕ್ಕೆ ಪ್ರಯತ್ನ ಮಾಡದಿದ್ದರೆ, ನಿನ್ನ ಶರೀರದ ಅಂಗಗಳನ್ನು ಪರಿಶುದ್ಧನಾಗಿ ಜೀವನ ಮಾಡೋದಕ್ಕೆ ದೇವರಿಗೆ ಒಪ್ಪಿಸಿಕೊಡದಿದ್ದರೆ ನಿನ್ನಿಂದ ಸಾಧ್ಯವಾಗುವುದಿಲ್ಲ ಪರಿಶುದ್ಧ ಜೀವಿತ ಜೀವಿಸಲಿಕ್ಕೆ. ದೇವರ ಮಗುವೆ, ಯಾವಾಗ ನೀನು ಪರಿಶುದ್ಧನಾಗಿ ಜೀವನ ಮಾಡಲಿಕ್ಕೆ ಬಯಸುತ್ತೀಯೋ ಆವಾಗ ಈ ವಾಗ್ದಾನ ನಿನಗುಂಟು. ದೇವರು ಹೇಳ್ತಾನೆ, ನಾನು ನಿನಗೆ ತಂದೆಯಾಗಿದ್ದೇನೆ, ನೀನು ನನಗೆ ಕುಮಾರ ಕುಮಾರ. ದೇವರ ಮಗುವೆ, ದೇವರಿನ ತಂದೆ ಆಗಿರುವಾಗ ನಿನಗೆ ಏನು ಬೇಕು, ಏನು ನಿನಗೆ ಕಡಿಮೆ ಉಂಟು, ನಿನ್ನ ಚಿಂತೆ ಎಲ್ಲವೂ ದೇವರು ಬಲವನಾಗಿದ್ದಾನೆ. ಆತನು ನಂಬಿಕಸ್ತನ ತಂದೆ ಆಗಿದ್ದಾನೆ. ಆತನು ಈಗ ಹೇಳ್ತಾನೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 7ನೇ ಆದ್ಯದಲ್ಲಿ 7ರಿಂದ 11ನೇ ವಾಕ್ಯದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಗುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು. ಯಾವನಾದರೂ ತನ್ನ ತಂದೆ ಹತ್ತಿರ ರೊಟ್ಟಿಯನ್ನು ಕೇಳಿದರೆ ಅವನು ಕೊಡುವನೇ? ಹಾಗಾದರೆ ಪರಲೋಕದಲ್ಲಿರುವ ತಂದೆ ಹತ್ತಿರ ಬೇಡಿಕೊಳ್ಳುವವರಿಗೆ ಎಷ್ಟೋ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲನಲ್ಲವೇ ಎಂದು ಆತನಲ್ಲಿ ಹೇಳುತ್ತಾನೆ. ಹಾಗಾದರೆ ದೇವರ ಮಗುವೆ, ಈ ತಂದೆ ನಿನ್ನ ತಂದೆ ಆಗಬೇಕು. ಈ ದೇವರು ನಿನ್ನ ತಂದೆ ಆಗಿಕೊಂಡು ಪ್ರತಿ ದಿವಸವೂ ನೀನು ನಿಶ್ಚಿಂತನಾಗಿ, ಹೌದು ನನ್ನ ತಂದೆ ನನ್ನ ಚಿಂತೆಯಿಂದ, ನನ್ನ ಸಮಸ್ಯೆಯಿಂದ, ನನ್ನ ರೋಗದಿಂದ, ನನ್ನ ಸಾಲದಿಂದ ನನ್ನ ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ನಿನ್ನ ಮೇಲೆ ನಂಬಿಕೆಯು ಹುಟ್ಟಬೇಕು. ಈ ನಂಬಿಕೆಯಲ್ಲಿ ನೀನು ಜೀವನ ಮಾಡಬೇಕಾದರೆ ದೇವರ ಮಗುವೆ, ನೀನು ಪರಿಶುದ್ಧನಾಗಿ